ವಿಶ್ವದ ಅತಿ ದೊಡ್ಡ ಮತ ಹಬ್ಬಕ್ಕೆ ಮುಹೂರ್ತ ನಿಗದಿ ಆಗಿರೋದ್ರ ಬಗ್ಗೆ ಈಗಷ್ಟೇ ಮಾಹಿತಿ ಕೊಡ್ತಾ ಇದ್ವಿ. ಒಂದ್ ಕಡೆಗೆ ಕರ್ನಾಟಕದ ಚುನಾವಣೆಗೆ ಸಂಬಂಧಪಟ್ಟಂತಹ ಸ್ಪಷ್ಟವಾದ ವಿವರ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ. ಕರ್ನಾಟಕದ 2ನೇ ಹಂತದಲ್ಲಿ ಯಾವ್ಯಾವ ಲೋಕಸಭಾ ಕ್ಷೇತ್ರಗಳಿಗೆ ಎಲೆಕ್ಷನ್ ಕಮೆನ್ಸ್ ಆಗುತ್ತೆ ಅನ್ನೋದ್ರ ಡೀಟೇಲ್ಸ್ ಇದು. ದಾವಣಗೆರೆ, ಉತ್ತರ ಕನ್ನಡ. ಓಕೆ, ಈಗ ಒಂದು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ನಾವು. ಕರ್ನಾಟಕದ ಮೊದಲ ಹಂತ ನಡೆಯೋದು ಏಪ್ರಿಲ್ 26ನೇ ತಾರೀಕು, ಮಾರ್ಕ್ ಮಾಡ್ಕೊಳ್ಳಿ. ಹಾಸನ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಜೊತೆಗೆ ಬೆಂಗಳೂರು ಗ್ರಾಮಾಂತರ ಇಲ್ಲೂ ಕೂಡ ಆಗುತ್ತೆ. ಹಾಗೆ ಚಾಮರಾಜನಗರ, ಮೈಸೂರು, ಮಂಡ್ಯ ಇಲ್ಲೂ ಕೂಡ ಏಪ್ರಿಲ್ 26ನೇ ತಾರೀಕೆ ಮೊದಲ ಹಂತದ ಚುನಾವಣೆ. ಕರ್ನಾಟಕದ ಮಟ್ಟಿಗೆ, ಇಡೀ ದೇಶದ ಮಟ್ಟಿಗೆ ಇದು 2ನೇ ಫೇಸ್ ಅಲ್ಲಿ ಆಗೋದು. ಚಾಮರಾಜನಗರ, ಮೈಸೂರು, ಮಂಡ್ಯ ಇಲ್ಲೂ ಕೂಡ ಏಪ್ರಿಲ್ 26ನೇ ತಾರೀಕೆ ಚುನಾವಣೆ ಆಗತ್ತೆ. ಅದರ ಸ್ಪಷ್ಟ ಮಾಹಿತಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಆಲ್ಮೋಸ್ಟ್ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿರುವಂತಹ 4 ಕ್ಷೇತ್ರ ಇದೆಯಲ್ಲ, ಅದಕ್ಕೆಲ್ಲ ಮೊದಲ ಹಂತದಲ್ಲಿ ಚುನಾವಣೆ. ಅದು ಏಪ್ರಿಲ್ 26ನೇ ತಾರೀಕು. ಸೊ ನೀವು ಆ ಭಾಗದ ಮತದಾರರಾಗಿದ್ರೆ ಯಾವ ದಿನ ವೋಟ್ ಮಾಡೋದಕ್ಕೆ ಹೋಗಬೇಕು ಅನ್ನೋದ್ರ ಇಂಪಾರ್ಟೆಂಟ್ ಡೀಟೇಲ್ ಇದು. ಚಾಮರಾಜನಗರ, ಮೈಸೂರು, ಜೊತೆಗೆ ಹಳೆ ಮೈಸೂರು ಭಾಗದಲ್ಲೂ ಕೂಡ ಆಲ್ಮೋಸ್ಟ್ ಮೊದಲ ಹಂತದಲ್ಲೇ ಏಪ್ರಿಲ್ 26ನೇ ತಾರೀಕು ಚುನಾವಣೆ ನಡೆಯುತ್ತೆ ಅನ್ನೋದ್ರ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಬೆಂಗಳೂರು ದಕ್ಷಿಣ, ಬೆಂಗಳೂರು ಸೆಂಟ್ರಲ್, ಮಿನಿ ಭಾರತ ಅಂತ ಏನ್ ಕರಿತೀವಿ, ಅಲ್ಲೂ ಕೂಡ ಏಪ್ರಿಲ್ 26ನೇ ತಾರೀಕೆ ಮೊದಲ ಹಂತದ ಚುನಾವಣೆ ನಡೆಯುತ್ತೆ. ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರಕ್ಕೂ ಕೂಡ ಏಪ್ರಿಲ್ 26ನೇ ತಾರೀಕೆ ಚುನಾವಣೆ ನಡೆಯುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಮೊದಲ ಹಂತದಲ್ಲಿ ಯಾವ್ಯಾವ ಮತಕ್ಷೇತ್ರಗಳು ಚುನಾವಣೆಯನ್ನ ಎದುರಿಸಬೇಕಾಗತ್ತೆ, ಜೊತೆಗೆ ನೀವ್ ಯಾವಾಗ ವೋಟ್ ಮಾಡಬೇಕಾಗತ್ತೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ ಏಪ್ರಿಲ್ 26 ಹಾಗೂ ಮೇ ತಿಂಗಳ 7ನೇ ತಾರೀಕು ತುಂಬಾ ಇಂಪಾರ್ಟೆಂಟು. ರಾಜ್ಯದ ಜನರಿಗೆ ನಮ್ಮ ಸಂಸದರು ಯಾರಾಗಬೇಕು, ಯಾರು ಯೋಗ್ಯರು, ಯಾರು ಅರ್ಹರು ಅಂತ ಡಿಸೈಡ್ ಮಾಡುವಂತಹ 2 ದಿನ, 2 ಹಂತದಲ್ಲಿ ಕಳೆದ ಬಾರಿಯಂತೆ 14 ಕ್ಷೇತ್ರ ಅಂತ ಡಿವೈಡ್ ಮಾಡ್ಕೊಂಡಿದ್ದಾರೆ. ಮೊದಲ 14 ಕ್ಷೇತ್ರಗಳಿಗೆ ಚುನಾವಣೆ ನಡೆಯೋದು ಏಪ್ರಿಲ್ 26ನೇ ತಾರೀಕು. ಗ್ರೇಟರ್ ಬೆಂಗಳೂರು ಇನ್ಕ್ಲೂಡ್ ಮಾಡಿದಂತೆ ಚಿತ್ರದುರ್ಗ ಮೀಸಲು ಕ್ಷೇತ್ರಕ್ಕೂ ಕೂಡ ಏಪ್ರಿಲ್ 26ನೇ ತಾರೀಕೆ ಚುನಾವಣೆ. ಕೋಲಾರ ಮೀಸಲು ಕ್ಷೇತ್ರಕ್ಕೂ ಕೂಡ ಏಪ್ರಿಲ್ 26ನೇ ತಾರೀಕೆ ಚುನಾವಣೆ ಕಮೆನ್ಸ್ ಆಗೋದು ಗೊತ್ತಾಗ್ತಾ ಇದೆ. ಹಾಗೆ ಕೋಸ್ಟಲ್ ಕರ್ನಾಟಕ ಅಂತ ನಾವೇನ್ ಕರಿತೀವಿ, ದಕ್ಷಿಣ ಕನ್ನಡ, ಉಡುಪಿ, ಇಲ್ಲೂ ಕೂಡ ಅಷ್ಟೇ ಏಪ್ರಿಲ್ 26ನೇ ತಾರೀಕು ಮೊದಲ ಹಂತದಲ್ಲೇ ಚುನಾವಣೆ ನಡೆಯುತ್ತೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರವೀಶ್. ಈ ಬಾರಿಯ ಮತ ಹಬ್ಬವನ್ನ ಅತ್ಯಂತ ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತಾ ಇದೀವಿ, ಸಾಕಷ್ಟು ಶ್ರಮ ವಹಿಸಿದ್ದೀವಿ ಅಂತ ಚುನಾವಣಾ ಆಯೋಗ ಹೇಳಿತ್ತು. ಉಳಿದಂತೆ ಏನೇನ್ ಮಾಹಿತಿಯನ್ನ ಕೊಡ್ತೀರಿ? ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕಳೆದ ಬಾರಿ 2 ಹಂತಗಳಲ್ಲಿ ಚುನಾವಣೆ ನಡೆದಿತ್ತು, ಈ ಬಾರಿ ಒಂದೇ ಹಂತದಲ್ಲಿ ನಡೆಯಬಹುದು ಅಂತ ಲೆಕ್ಕಾಚಾರಗಳಿತ್ತು. ಆದ್ರೆ ಕಳೆದ ಬಾರಿಯಂತೆ ಒಂದು ರೀತಿಯಲ್ಲಿ ಶೆಡ್ಯೂಲ್ ಇದ್ದಂಗಿದೆ. ಅಂದ್ರೆ ದೇಶದಾದ್ಯಂತ ಏನ್ ಚುನಾವಣೆಯನ್ನ ಮಾಡಿತ್ತು ಕಳೆದ ಬಾರಿ, ಅದೇ ರೀತಿ 7 ಹಂತಗಳಲ್ಲಿ ಚುನಾವಣೆಯನ್ನು ಘೋಷಣೆ ಮಾಡಿದೆ. ಕರ್ನಾಟಕದಲ್ಲೂ ಕೂಡ ಕಳೆದ ಬಾರಿ ಒಂದು ರೀತಿಯಲ್ಲಿ 2 ಹಂತಗಳಲ್ಲಿ ಚುನಾವಣೆ ಆಗಿತ್ತು, ಈಗಲೂ ಕೂಡ 2 ಹಂತಗಳಲ್ಲಿ ಚುನಾವಣೆಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ದಕ್ಷಿಣ ಕರ್ನಾಟಕ ಮತ್ತೆ ಉತ್ತರ ಕರ್ನಾಟಕ ಅನ್ನೋ ರೀತಿಯಲ್ಲಿ ಭಾಗ ಮಾಡಿ ಈ ಒಂದು ಚುನಾವಣೆಯನ್ನು ನಡೆಸ್ತಂಗಿದೆ. ಯಾಕೆಂದ್ರೆ ಕಳೆದ ಬಾರಿ ಕೂಡ ಇದೇ ಪ್ಯಾಟರ್ನ್ ಅಲ್ಲಿ ಇದೇ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಮೊದಲ ಹಂತದಲ್ಲಿ ಚುನಾವಣೆ ನಡೆದಿತ್ತು, ಮತ್ತೆ 2ನೇ ಹಂತದಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ಚುನಾವಣೆ ನಡೆದಿತ್ತು. ಹಾಗಾಗಿ ಅದೇ ಪ್ಯಾಟರ್ನ್ ಇದ್ದಂಗೆ ಕಾಣ್ತಾ ಇದೆ. ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಮೊದಲ ಹಂತದಲ್ಲಿ ರಣರೋಚಕ ಆಗಿರ್ತಕ್ಕಂಥ ಕ್ಷೇತ್ರಗಳೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಮತದಾನ ಆಗ್ಬಿಡುತ್ತೆ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಯಾಕೆಂದ್ರೆ ಅದರಲ್ಲಿ ಇರ್ತಕ್ಕಂಥದ್ದು ಮೈಸೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಅದರ ಜೊತೆಗೆ ಬೆಂಗಳೂರು ಉತ್ತರ ಆಗಿರ್ಬೋದು, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಕ್ಯೂರಿಯಸ್ ಇರ್ತಕ್ಕಂಥ ಕ್ಷೇತ್ರಗಳು. ಹಾಗಾಗಿ ಈ ಒಂದು ಕ್ಯೂರಿಯಸ್ ಕ್ಷೇತ್ರಗಳೆಲ್ಲವೂ ಕೂಡ ಮೊದಲ ಹಂತದಲ್ಲೇ ಮಾಡ್ತಾರೆ. ಪ್ರಮುಖವಾಗಿ ಈ ಒಂದು 14 ಕ್ಷೇತ್ರಗಳೇನಿದೆ ಅಂದ್ರೆ ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಸೆಂಟ್ರಲ್, ಕೋಲಾರ, ಚಿಕ್ಕಬಳ್ಳಾಪುರ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಮತ್ತೆ ಚಿತ್ರದುರ್ಗ, ತುಮಕೂರು, ಅಂದ್ರೆ ಒಟ್ಟಾರೆಯಾಗಿ ಈ 14 ಲೋಕಸಭಾ ಕ್ಷೇತ್ರಗಳ ಮೊದಲ ಹಂತದ ಚುನಾವಣೆ ನಡೆಯುವಂಥದ್ದು. ಅಂದ್ರೆ ಆ ಪ್ರಕ್ರಿಯೆ ಎಲ್ಲವೂ ಕೂಡ ಅಧಿಸೂಚನೆ ಮಾರ್ಚ್ 28ರಿಂದನೇ ಜಾರಿಯಾಗುತ್ತೆ ಮೊದಲ ಹಂತಕ್ಕೆ. ಜೊತೆಗೆ ನಾಮಪತ್ರ ಸಲ್ಲಿಕೆ ಕೊನೆ ದಿನ ಏಪ್ರಿಲ್ 4 ಆಗುತ್ತೆ, 26ನೇ ತಾರೀಕು ಮತದಾನ ಆಗುತ್ತೆ. ಅಂದ್ರೆ ಎಲ್ಲವೂ ಕೂಡ ಒಟ್ಟಾಗಿ ಜೂನ್ 6ನೇ ತಾರೀಕು ಆ ಒಂದು 4ನೇ ತಾರೀಕು ಆ ಒಂದು ಫಲಿತಾಂಶ ಬರ್ತಕ್ಕಂಥದ್ದು. ಇನ್ನುಳಿದಂತೆ 2ನೇ ಹಂತದಲ್ಲೂ ಕೂಡ ಅಧಿಸೂಚನೆ ಜಾರಿ ಆಗೋದು ಮತ್ತೆ ನಾಮಪತ್ರ ಸಲ್ಲಿಕೆ ಎರಡೂ ಕೂಡ ಒಂದೇ ದಿನದಿಂದ ಆರಂಭ ಆಗುತ್ತೆ. ಅಂದ್ರೆ ಏಪ್ರಿಲ್ 12 ಆ ಸಂದರ್ಭದಲ್ಲಿ 2ನೇ ಹಂತದ ನಾಮಪತ್ರ ಸಲ್ಲಿಕೆ ಕೊನೆ ದಿನ ಏನಿದೆ ಅದು ಏಪ್ರಿಲ್ 19ನೇ ತಾರೀಕು ಬರುತ್ತೆ. ಆ ಡೇಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಮೇ 7ನೇ ತಾರೀಕು ಮತದಾನ ಆಗುತ್ತೆ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ಒಂದು 2ನೇ ಹಂತದ ಚುನಾವಣೆ ಸಂದರ್ಭದಲ್ಲೇ ಸುರಪುರ ಕ್ಷೇತ್ರದ ಒಂದು ಉಪಚುನಾವಣೆ ಏನಿದೆ ವಿಧಾನಸಭಾ ಕ್ಷೇತ್ರದ್ದು, ಅಲ್ಲೇ ಅದನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ಪ್ಲಾನ್ ಮಾಡಿ ಅದನ್ನು ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕಳೆದ ಬಾರಿಯ ಪ್ಯಾಟರ್ನ್ ಅಂತೆ ಈಗಲೂ ಕೂಡ ಕರ್ನಾಟಕದಲ್ಲಿ 2 ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ. ಈ ಬಾರಿ ಬೈ ಎಲೆಕ್ಷನ್ ಒಂದು ಎಕ್ಸ್ಟ್ರಾ ಆಡ್ ಆಗ್ತಾ ಇರ್ತಕ್ಕಂಥದ್ದು ಮಮತಾ.
ರವೀಶ್, ಇದ್ರ ಜೊತೆಗೆ ಕಳೆದ ಬಾರಿಗಿಂತ ಹೆಚ್ಚು ಮತದಾನ ಮಾಡಿಸೋ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಒಂದಷ್ಟು ಇನೋವೇಟಿವ್ ಮೆಷರ್ಸ್ ಅನ್ನ ತೆಗೆದುಕೊಂಡಿದೀವಿ ಅಂತ ಹೇಳ್ತಾ ಇದ್ರು. ಸೊ ಏನೇನ್ ವಿಶೇಷ ಕಾಣಿಸ್ತು ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಅಂತ? ಖಂಡಿತವಾಗಿಯೂ ಕೂಡ, ಯಾಕೆಂದ್ರೆ ಪ್ರತಿ ಬಾರಿಯೂ ಕೂಡ ಚುನಾವಣಾ ಆಯೋಗ ಮತದಾನದ ಪರ್ಸೆಂಟೇಜ್ ಏನಿದೆ ಅದು ಜಾಸ್ತಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸುಧಾರಣಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ತಾ ಇದೆ. ಈ ಬಾರಿಯೂ ಕೂಡ ಎಲ್ಲ ಒಂದು ಕಡೆ ಆ ಒಂದು ಸುಧಾರಣಾ ಕ್ರಮಗಳನ್ನು ಕೂಡ ಈಗಾಗಲೇ ಹೇಳಿರ್ತಕ್ಕಂಥದ್ದು. ಜೊತೆಗೆ ಯುವ ಮತದಾರರನ್ನು ಕೂಡ ಸೆಳೆಯೋದಕ್ಕೆ ಬೇರೆ ಬೇರೆ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ಹಾಕೊಂಡಿದೆ. ಅದ್ರ ಜೊತೆಗೆ 85 ವರ್ಷ ಮೇಲ್ಪಟ್ಟವರಿಗೆ ಮನೆಯಲ್ಲೇ ಮತದಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಇದು ದೇಶದಾದ್ಯಂತ ಇದೇ ಮೊದಲು. ಆದರೆ ಕರ್ನಾಟಕದಲ್ಲಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಒಂದು ಪ್ರಯೋಗವನ್ನ ಮಾಡಿತ್ತು. ಅದರಲ್ಲಿ ಒಂದು ರೀತಿಯಲ್ಲಿ ತಕ್ಕ ಮಟ್ಟಿಗೆ ಯಶಸ್ವಿಯನ್ನು ಕೂಡ ಕಂಡಿತ್ತು. ಈಗಲೂ ಕೂಡ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಆ ಒಂದು 85 ವರ್ಷ ಮೇಲ್ಪಟ್ಟವರಿಗೆ ಮನೆಯಲ್ಲೇ ಮತದಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ವಿಕಲಚೇತನರಿಗೂ ಕೂಡ ಅದನ್ನು ಆ್ಯಡ್ ಮಾಡಿರ್ತಕ್ಕಂಥದ್ದು ಇದು ಫಸ್ಟ್ ಟೈಮು ಆ ಒಂದು ದೇಶದಾದ್ಯಂತ ನಡೆಯುವಂತಹ ಚುನಾವಣೆಯ ಸಂದರ್ಭದಲ್ಲಿ. ಹಾಗಾಗಿ ಮತಗಟ್ಟೆ ಕೇಂದ್ರಗಳಲ್ಲಿ ಇರ್ತಕ್ಕಂಥದ್ದು ಬೇರೆ ಬೇರೆ ರೀತಿಯ ಸುಧಾರಣಾ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಜೊತೆಗೆ ಈ ಒಂದು ಚುನಾವಣಾ ವೆಚ್ಚ ಜೊತೆಗೆ ಅಕ್ರಮಗಳ ಬಗ್ಗೆ ಜಾಸ್ತಿ ನಿಗಾ ವಹಿಸೋದಕ್ಕೆ ಆ ಪ್ಲಾನ್ ಮಾಡ್ಕೊಂಡಿದೆ. ಜೊತೆಗೆ ಆ ಒಂದು ಫೋಟೋವನ್ನು ತೆಗೆದು ಕಳಿಸಿದ್ರೆ, ಅಂದ್ರೆ ಯಾರಾದರೂ ಹಣ ಹಂಚೋಕೆ ಬಂದಂತಹ ಸಂದರ್ಭದಲ್ಲಿ ನೀವು ಫೋಟೋ ತೆಗೆದು ಕಳಿಸಿದ್ರೆ 100 ನಿಮಿಷದಲ್ಲಿ ನಮ್ಮ ತಂಡ ಅಲ್ಲಿರುತ್ತೆ. ಚುನಾವಣಾ ಅಕ್ರಮಗಳನ್ನ ಒಂದು ರೀತಿಯಲ್ಲಿ ತಡೆಗಟ್ಟೋದಕ್ಕೆ ನಮ್ಮ ತಂಡ ರೆಡಿ ಇರುತ್ತೆ ಅನ್ನೋ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಜೊತೆಗೆ ಕ್ರಿಮಿನಲ್ ಅಭ್ಯರ್ಥಿಗಳ ಮೇಲೂ ಕೂಡ ಜಾಸ್ತಿ ನಿಗಾ ವಹಿಸಿರ್ತಕ್ಕಂಥದ್ದು ಈ ಬಾರಿ. ಹಾಗಾಗಿ ರಾಷ್ಟ್ರೀಯ ಪತ್ರಿಕೆಗಳು ಮತ್ತೆ ಸುದ್ದಿವಾಹಿನಿಗಳು ಕೂಡ ಈ ಒಂದು ಚುನಾವಣಾ ಒಂದು ಕ್ರಿಮಿನಲ್ ಕೇಸ್ ಏನಿದೆ ಆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಜಾಹೀರಾತನ್ನ ಕೊಡಲೇಬೇಕು ಅಂತ ಕೂಡ ಕಟ್ಟುನಿಟ್ಟಾಗಿ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಸುಧಾರಣಾ ಕ್ರಮಗಳನ್ನು ತೆಗೆದುಕೊಂಡಿರೋದ್ರ ಜೊತೆಗೆ ಯುವ ಮತದಾರನು ಕೂಡ ಸೆಳೆಯೋದಕ್ಕೆ ಈ ಬಾರಿ ಸಾಕಷ್ಟು ಒಂದು ರೀತಿಯಲ್ಲಿ ಚುನಾವಣಾ ಆಯೋಗ ಸರ್ಕಸ್ ಮಾಡಿದೆ. ಅದರಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಕಾದ್ ನೋಡಬೇಕು ಮಮತಾ. ರವೀಶ್, ಇದ್ರ ಜೊತೆಗೆ ನೀವು ಆಗ್ಲೇ ಹೇಳ್ತಾ ಇದ್ರಿ ಮೊದಲ ಹಂತದಲ್ಲೇ ಈ ಹೈ ವೋಲ್ಟೇಜ್ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ, ಕ್ಯೂರಿಯಾಸಿಟಿಯನ್ನ ತಣಿಸೋ ಕೆಲಸ ಆಗತ್ತೆ ಅಂತ. ಎರಡನೇ ಹಂತದಲ್ಲಿ ಚುನಾವಣೆ ಫೇಸ್ ಮಾಡುವಂತಹ ಮತಕ್ಷೇತ್ರಗಳಿದೆಯಲ್ಲ, ಅದರಲ್ಲಿ ಯಾವುದು ಹೆಚ್ಚು ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡ್ತಾ ಇದೆ ಅಂತ? ಪ್ರಮುಖವಾಗಿರ್ತಕ್ಕಂಥದ್ದು ಶಿವಮೊಗ್ಗ ಆಗಿರ್ಬೋದು. ಯಾಕಂದ್ರೆ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಏನಾದ್ರೂ ಬಂಡಾಯ ಅಭ್ಯರ್ಥಿಯಾಗಿ ಮುಂದುವರೆದಂತಹ ಸಂದರ್ಭದಲ್ಲಿ ಶಿವಮೊಗ್ಗ ಕೂಡ ಒಂದು ರೀತಿಯಲ್ಲಿ ಆರ್ಟ್ ಫೇವರೇಟ್ ಆಗ್ಬೋದು. ಜೊತೆಗೆ ಹಾವೇರಿ, ಯಾಕೆಂದ್ರೆ ಹಾವೇರಿ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಅಲ್ಲೂ ಕೂಡ ಈಶ್ವರಪ್ಪನವರು ಒಂದು ರೀತಿ ನಮ್ಮ ಪುತ್ರರಿಗೆ ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ಲೂ ಕೂಡ ಒಂದು ರೀತಿಯಲ್ಲಿ ಜಿದ್ದಾಜಿದ್ದಿ ಆಗ್ಬೋದು. ಇನ್ನುಳಿದಂತೆ ಕರಾವಳಿ ಕ್ಷೇತ್ರಗಳು, ಉತ್ತರ ಕನ್ನಡ ಆಗಿರ್ಬೋದು, ಅಲ್ಲೆಲ್ಲವೂ ಕೂಡ ಒಂದು ರೀತಿ ಸಾಮಾನ್ಯ ಫೈಟ್ ಇರುತ್ತೆ ಮಮತಾ. ರೈಟ್ ರವೀಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.